ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ 54 ಕುಂಟೆ ಇದು ಕೊಳ್ಳೇಗಾಲ ಹೈವೇಯಿಂದ ಒಳಗಡೆಗೆ 4 ಕಿಲೋಮೀಟ್ರ್ ಆಗುತ್ತಾ. ನೋಡಿ ಈ ರೀತಿ ಲೊಕೇಶನ್ ಇದೆ, ಸುತ್ತ ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಆಗಿದೆ. ಯಾವಾಗಲೂ ಮಾತ್ರ ಕೆರೆಯಲ್ಲಿ ಇದೇ ರೀತಿ ನೀರು ತುಂಬಿರ್ತದ. ಲೊಕೇಶನ್ ಅಂತೂ ಸೂಪರ್ ಆಗಿದೆ ನೋಡಿ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಇದೇ ಲ್ಯಾಂಡ್ ಫುಲ್ ಅಡಕ ಹಾಕ್ಬಿಟ್ಟಿದ್ದಾರೆ. ಒಂದು ಬೋರ್ಗಲ್ಲಿದೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ಈ ಕಡೆಯಿಂದ ತಾರ್ ರೋಡಿಂದ ಕೆಳಗಡೆ ಇಳಿಕಬೇಕು. ಇದಕ್ಕೆ ಜಾಗ ಮಾತ್ರ ಸೂಪರ್ ಆಗಿದೆ. 50 ಕುಂಟೆ, 54 ಕುಂಟೆ, ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ತಾರ್ ರೋಡಿಂದ ಇಲ್ಲಿ ಕೆಳಗಡೆ ಇಳಿಕಬೇಕು. ಇದೇ ರೀತಿ ಲೊಕೇಶನ್ ಅಂತೂ ಸೂಪರ್ ಆಗಿದೆ ನೋಡಿ. ನೀರಂತ ಯಾವಾಗಲೂ ಹಂಗೆ ತುಂಬಿರ್ತದ. ಇಲ್ಲಿ ಕೆಳಗಡೆ ಇಳಿಕಬೇಕು, ಹೋಗಲ್ಲ ದಾರಿ ಮಾಡ್ಕೊಂಡಿದ್ದಾರೆ. ರೋಡ್ ಹೈಟ್ ಆಯ್ತಲ್ಲ, ಕೆರೆ ಏರಿ, ಅದರಿಂದ ಕೆಳಗಡೆ ಹಿಂಗೆ ಇಳಿಕಬೇಕು ಸರ್. ಹಿಂಗೆ ಮಣ್ಣತ್ತು ಇದೇ ರೀತಿ ಮಣ್ಣು, ರೆಡ್ ಸಾಯಲು. 54 ಕುಂಟೆ, ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ಫುಲ್ ಅಡಿಕೆ ಹಾಕ್ಬಿಟ್ಟಿದ್ದಾರೆ. ಮಳವಳ್ಳಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು, 10-11 ಕಿಲೋಮೀಟ್ರ್ ಆಗ್ಬೋದು. ಇಲ್ಲೇನಿಲ್ಲ, ಇಲ್ಲೊಂದು ಪೆನ್ಷನು, ಒಂದು ಮನೆ ಮಾಡ್ಕೋಬೇಕು ಅಷ್ಟೇ. ಇದೇ ರೀತಿ ಅಡಿಕೆ ಎಲ್ಲ ಫುಲ್ ಅಡಿಕೆ ಇದೆ ನೋಡಿ. ಜಾಗ ಮಾತ್ರ ಸೂಪರಾಗಿದೆ, ಮಣ್ಣು ತುಂಬ ಚೆನ್ನಾಗಿದೆ. ಇದು ರಸ್ತೆ ಅವರೇ ಬಿಟ್ಕೊಂಡಿದ್ದಾರೆ, ಹಿಂದಕ್ಕೆ ಹೋಗೋಕೆ ಬೋರ್ ಇರೋ ತನಕ. ಐವತ್ತ 4 ಕುಂಟೆ ಇದೇ ರೀತಿ ಅಡಿಕೆ ಎಲ್ಲ ಸುತ್ತ ಬಾರ್ಡ್ರ್ ಫಿಕ್ಸ್ ಮಾಡಿ ಕಲ್ಲು ಹಾಕ್ಬಿಟ್ಟಿದ್ದಾರೆ. ಬೋರಲ್ಲಂತೂ ಒಳ್ಳೆ ನೀರಿದೆ, ಸೂಪರಾಗಿದೆ ನೀರು. ಇದೇ ರೀತಿ ಅದ ನೋಡಿ, ತೋಟ ಅಡಿಕೆ ತೋಟ ಹಿಂಗೆ ಇದೆ. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತಾ. ಹೈವೇಯಿಂದ ಒಳಗಡೆಗೆ 4 ಕಿಲೋಮೀಟ್ರ್ ಆಗುತ್ತಾ. ಲೊಕೇಶನ್ ಅಂತೂ ಬ್ಯೂಟಿಫುಲ್ಲಾಗಿ ಲೊಕೇಶನ್ ತುಂಬ ಚೆನ್ನಾಗಿದೆ. 54 ಕುಂಟೆ. ಇವರು ಕುಂಟೆ 1,65,000 ಫೈನಲ್ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಡೈರೆಕ್ಟ್ ರಿಜಿಸ್ಟ್ರೇಷನ್ನು, ಲೀಗಲ್ ಡಾಕ್ಯುಮೆಂಟು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 54 ಕುಂಟೆ. ಇಲ್ಲೊಂದು ಪೆನ್ಷನು, ಒಂದು ಮನೆ ಮಾತ್ರ ಬೇಕು ಇಲ್ಗ. ಇವರು 1,65,000 ಹೇಳ್ತಿದ್ರೆ. ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್. ಡೈರೆಕ್ಟ್ ಪಾರ್ಟಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ನು, ಲೀಗಲ್ ಡಾಕ್ಯುಮೆಂಟು, ಜನರಲ್. ಬೆಂಗಳೂರಿಂದ 110 ಕಿಲೋಮೀಟ್ರು, ಹೈವೇಯಿಂದ 4 ಕಿಲೋಮೀಟ್ರ್ ಆಗುತ್ತಾ.